mother, not a stepmother. Forest is nothing but our own mother. And also forest is nothing but an open treasury also. ತೆರೆದ ಖಜಾನೆ. ಕಾಡು ಅಂದ್ರೆ ತೆರೆದ ಖಜಾನೆ ಇದು. ಏನಿಲ್ಲ ಇಲ್ಲೇ. ಮನುಷ್ಯ ಬದುಕಲಿಕ್ಕೆ ಏನು ಬೇಕು ಎಲ್ಲ ಇದೆ. ಹಾಗಾಗಿ ಕಪ್ಪತ್ತಗುಡ್ಡದ ಸಂಬೋಧನೆ ಆಗಬೇಕು, ಕಪ್ಪತ್ತಗುಡ್ಡದ ಔಷಧಿ ಸಸ್ಯಗಳ ಸಂಬೋಧನೆ ಆಗಬೇಕು, ಸಂರಕ್ಷಣೆ ಆಗಬೇಕು, ಸಂವರ್ಧನೆ ಆಗಬೇಕು, ಮತ್ತು ಸಂಶೋಧನೆ ಆಗಬೇಕು. ಏನು ಸಂಶೋಧನೆ ಆಗ್ಬೇಕಂದ್ರೆ ಒಂದು ಔಷಧಿ ಸಸ್ಯದಲ್ಲಿ ಏನೇನದಾವು, ಕಂಟೆಂಟ್ಸ್ ಏನದಾವು, ಅದನ್ನು ಯಾವ ರೋಗಕ್ಕೆ ತೊಗೊಂಡ್ರೆ ಏನಾಗ್ತದೆ ಅನ್ನುವಂಥದ್ದನ್ನು ಸಂಶೋಧನಾ ಕೇಂದ್ರವನ್ನು ಇಲ್ಲಿ ಮಾಡಬೇಕು. ನಮ್ಮ ನಾಡಿನ ತುಂಬ 10 ಕೃಷಿ ವಿಶ್ವವಿದ್ಯಾಲಯಗಳದಾವೆ. ಅಲ್ಲಿ ಈ ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಶಾಖೆಗಳಿದಾವೆ. ಸಂಶೋಧನಾ ಸಾಕಷ್ಟು ಜನ ವಿಜ್ಞಾನಿಗಳಿದ್ದಾರೆ. ಇಲ್ಲೊಂದು ಸೆಂಟರ್ ಮಾಡಬೇಕು. ಇಲ್ಲೇ ಒಂದು ಮೆಡಿಸಿನಲ್ ಆ್ಯಂಡ್ ಎರೋಮೆಟಿಕ್ ಪ್ಲಾಂಟ್ ಸ್ಟಡಿ ಸೆಂಟರ್ ಅಂತ ಇಲ್ಲೊಂದು ಮಾಡ್ಬೇಕು. ಸೈನ್ಸ್ ಸ್ಟಡಿ ಸೆಂಟರ್ ಅಂತ ಇಲ್ಲೊಂದು ಮಾಡ್ಬೇಕು. ಆನಂತರ ಇಲ್ಲೇ ವಿಜ್ಞಾನಿಗಳು ಬರಬೇಕು, ಇಲ್ಲಿ ರಿಸರ್ಚ್ ಆಗ್ಬೇಕು, ಜೊತೆಗೆ ಸಮಾಜಕ್ಕೆ ಗೊತ್ತಾಗಬೇಕು ಇಲ್ಲೇನು ನಡೀತಾ ಇದೆ, ಕಪ್ಪತ್ತಗುಡ್ಡದಾಗಿರುವಂಥ ಔಷಧಿ ಸಸ್ಯಗಳ ಮಹತ್ವ ಎಷ್ಟು ದೊಡ್ಡದದ. ನಮ್ಮ ಹಿಂದಿನೀರು ಸುಮ್ಮನೆ ಹೇಳಿಲ್ಲ 70 ಗಿರಿ ನೋಡೋಕ್ಕಿಂತ ಕಪ್ಪತ್ತಗಿರಿ ನೋಡ್ಬೇಕು ಅನ್ನುವಂಥದ್ದನ್ನು ಸುಮ್ಮನೆ ಹೇಳಿಲ್ಲ ನಮ್ಮ ಹಿಂದಿನೀರು. ಇಲ್ಲಿ ಕಪ್ಪತ್ತಗುಡ್ಡದ ಮಣ್ಣೊಳಗೆ ಅಂಥ ಶಕ್ತಿ ಇದೆ. ಕಪ್ಪತ್ತಗುಡ್ಡದ ಮಣ್ಣು, ಕಪ್ಪತ್ತಗುಡ್ಡದ ಗಾಳಿ, ಕಪ್ಪತ್ತಗುಡ್ಡದ ನೀರು, ಕಪ್ಪತ್ತಗುಡ್ಡದ ಔಷಧಿ ಸಸ್ಯ ಒಂದೊಂದು ಕೂಡ ತುಂಬ ಮಹತ್ವ ಪಡೆದಿವೆ. ಹಾಗಾಗಿ ನಾವು ಕಪ್ಪತ್ತಗುಡ್ಡವನ್ನು ನಮ್ಮ ಸಂಪತ್ತು ಅಂತ ನಾವು ಹೇಳ್ಬೇಕು. ನಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಕಪ್ಪತ್ತಗುಡ್ಡ ನಮ್ಮ ಸಂಪತ್ತು, ಕಪ್ಪತ್ತಗುಡ್ಡ ನಮ್ಮ ಸಂಪತ್ತು ಅಂತ. ಹಾಗಾಗಿ ಕಪ್ಪತ್ತಗುಡ್ಡದ ಸಂಬೋಧನೆ, ಸಂರಕ್ಷಣೆ, ಸಂವರ್ಧನೆ ಮತ್ತು ಸಂಶೋಧನೆ ಇವು 4 ಸರ್ಕಾರ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಹೇಳ್ತಕ್ಕಂಥ ಮಾತಲ್ಲ, ಇದು ಬ್ರಿಟಿಷರ ಕಾಲಕ್ಕೆ 1890ನೇ ಇಸ್ವಿಯೊಳಗನ ಕಪ್ಪತ್ತಗುಡ್ಡದಲ್ಲಿ ಬಂಗಾರದ ಅಂತ ಹೇಳಿ ಬ್ರಿಟಿಷರು ಅಸೆಸ್ಮೆಂಟ್ ಮಾಡಿ ಗೆಜೆಟ್ನೊಳಗೆ ಪ್ರಕಟ ಮಾಡಿಟ್ಟು ಹೋಗಿದ್ದಾರೆ. ಅದನ್ನು ಈ ಜನ ಹುಡುಕಿ ತೆಗೆದು, ಅಂದರೆ ಇವತ್ತಿನವರು ನಮ್ಮಂಥವ್ರು ಅದನ್ನು ಹುಡುಕಿ ತೆಗೆದು ಕಪ್ಪತ್ತಗುಡ್ಡದಲ್ಲಿ ಬಂಗಾರದ ಗಣಿಗಾರಿಕೆ ಮಾಡ್ಬೇಕಂತ ಹೇಳಿ ಸಂಸ್ಥೆಯವರು 2007ರಿಂದನೇ ಹೊಂಚಾಕತ್ತಿದ್ರು. 2007, 8, 9ರಿಂದ ಅವ್ರು ಪ್ರಯತ್ನ ಮಾಡಿದರು. ಸತತವಾದಂತಹ ಸಂಘಟಿತವಾದಂತಹ ಪ್ರಯತ್ನದಿಂದ ಇವತ್ತು ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಮಾಡುವಂಥದ್ದನ್ನು ನಾವು ನಿಲ್ಲಿಸಿದ್ದೇವೆ. ಅದಕ್ಕೆ ನಿಲ್ಲಿಸ್ಲಿಕ್ಕೆ ಕಾರಣ ನಮ್ಮ ಗದಗಿನ ಸಮಸ್ತ ಜನ, ಆನಂತರ ನಮ್ಮ ಪೂಜ್ಯ ಮಠಾಧೀಶರು, ಜೊತೆಗೆ ಪರಿಸರಾಸಕ್ತರು, ಕರ್ನಾಟಕದ ಪರಿಸರಾಸಕ್ತರೆಲ್ಲ ಬಂದು ಕಪ್ಪತ್ತಗುಡ್ಡದಲ್ಲಿ ನಡೀತಕ್ಕಂಥ ಚಿನ್ನದ ಗಣಿಗಾರಿಕೆ ನಿಲ್ಲಿಸಿದ್ದಾರೆ. ದುರಂತ ಏನಾಗ್ತಿತ್ತಂದ್ರೆ, ಚಿನ್ನದ ಗಣಿಗಾರಿಕೆ ಮಾಡೋರು 50 ಫೂಟ್ ಬೋರ್ ಕೊರಿತಾರೆ. ಆ 50 ಫೂಟ್ ಬೋರ್ ಕೊರೆದ ಬೋರ್ನೊಳಗೆ ಸೋಡಿಯಂ ಸೈನೈಡ್ ಹಾಕ್ತಿದ್ರು. ಸೋಡಿಯಂ ಸೈನೈಡ್ ಇಟ್ ಮೀನ್ಸ್ ಡೆಡ್ಲಿ ಪಾಯ್ಸನ್, ವಿಷ. ವಿಷ, ಪೂರ್ತಿ ವಿಷ ಅದು. ಆ ವಿಷ ನಮ್ಮ ಕಪ್ಪತ್ತಗುಡ್ಡದ ಗರ್ಭದೊಳಗೆ ಹೋಗಿ ಜನ, ಜಂಗಲ್, ಜಾನುವಾರು, ಜಲ ಎಲ್ಲವೂ ವಿಷಮಯ ಆಗುವಂಥ ಹೋರಾಟದಿಂದ ಈ ಕಪ್ಪತ್ತಗುಡ್ಡವನ್ನು ಚಿನ್ನದ ಗಣಿಗಾರಿಕೆಯಿಂದ ಮುಕ್ತಗೊಳಿಸಿದ್ದಾರೆ. ಕಪ್ಪತ್ತಗುಡ್ಡ ಇವತ್ತು ಉಳಿದದ, ಕಪ್ಪತ್ತಗುಡ್ಡ ಇವತ್ತು ಬೆಳೀತಾ ಇದೆ. ವಾಸ್ತವ ಏನು ಅಂದ್ರೆ, ಒಟ್ಟು ದೇಶದಲ್ಲಿ 132 ನಗರಗಳಲ್ಲಿ ಗದಗ